ನಮಸ್ಕಾರ ಸ್ನೇಹಿತರೆ. ಕಳೆದ 16 ದಿನಗಳಿಂದ ಗಲ್ಫ್ ರಾಷ್ಟ್ರಗಳಲ್ಲಿ ನಡೆಯುತ್ತಿರುವ ಯುದ್ಧ ಈಗ ಒಂದು ಭಯಾನಕ ಹಂತಕ್ಕೆ ಬಂದು ನಿಂತಿದೆ. ಒಂದು ಕಡೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತಾನ್ಯಾಹು ಹತ್ಯೆಯಾಗಿದ್ದಾರೆ ಎಂಬ ಸುದ್ದಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತಿದೆ. ಮತ್ತೊಂದೆಡೆ ಜಗತ್ತಿನ 20% ತೈಲ ಸಾಗಾಣಿಕೆಯಾಗುವ ಹಾರ್ಮಜ್ ಜಲಸಂಧಿಯ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಈ ಎಲ್ಲ ವಿಷಯಗಳ ಹಿಂದಿನ ಅಸಲಿ ಸತ್ಯವನ್ನು ವಿಶ್ಲೇಷಣೆ ಮಾಡೋಣ. ಸ್ನೇಹಿತರೆ, ಇರಾನ್ ತನ್ನ ಹೈಪರ್ಸಾನಿಕ್ ಕ್ಷಿಪಣಿಯಿಂದ ಇಸ್ರೇಲ್ ಕ್ಯಾಬಿನೆಟ್ ಮೇಲೆ ದಾಳಿ ಮಾಡಿದೆ ಎಂಬ ವರದಿಗಳು ಬಂದಿವೆ. ನೇತಾನ್ಯಾಹು ಅವರು ಯುದ್ಧ ಮಂಡಳಿಯ ಸಭೆಯಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ. ಈ ಬೆನ್ನಲ್ಲೇ ಅವರ ಪತ್ನಿ ಸಾರಾ ನೇತಾನ್ಯಾಹು ಅವರು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಜನರ ಪ್ರೀತಿ ನಮಗೆ ಶಕ್ತಿ ನೀಡುತ್ತಿದೆ ಅಂತ. ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ನೇತಾನ್ಯಾಹು ಅವರು ಒಂದು ವಿಡಿಯೋ ಇತ್ತೀಚೆಗೆ ವೈರಲ್ ಆಗಿದ್ದು, ಅದರಲ್ಲಿ ಅವರಿಗೆ 6 ಬೆರಳುಗಳು ಕಾಣಿಸುತ್ತಿವೆ. ಇದು ಅಸಲಿ ವಿಡಿಯೋ ಅಲ್ಲ, ಬದಲಾಗಿ ಎಐಯಿಂದ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ರಚಿಸಿದ ಫೇಕ್ ವಿಡಿಯೋ ಎನ್ನಲಾಗುತ್ತದೆ. ನೇತಾನ್ಯಾಹು ಅವರು ನಿಜವಾಗಿಯೂ ಸುರಕ್ಷಿತವಾಗಿದ್ದಾರಾ ಅಥವಾ ಇದು ದೇಶದಲ್ಲಿ ಆತಂಕ ತಡೆಯಲು ಮಾಡುತ್ತಿರುವ ಕಸರತ್ತು? ಇದರ ಬಗ್ಗೆ ಇನ್ನೂ ಅಧಿಕೃತ ಇಲ್ಲ. ಯುದ್ಧ ಕೇವಲ ನೆಲದ ಮೇಲಲ್ಲ, ಸಮುದ್ರದಲ್ಲೂ ಶುರುವಾಗಿದೆ. ಡೊನಾಲ್ಡ್ ಟ್ರಂಪ್ ಅವರು ಚೀನಾ, ಜಪಾನ್, ಬ್ರಿಟನ್ ದೇಶಗಳಿಗೆ ಅಲ್ಟಿಮೇಟಮ್ ನೀಡಿದ್ದಾರೆ. ಹಾರ್ಮಜ್ ಜಲಸಂಧಿ ಮೂಲಕ ಸಾಗುವ ನಿಮ್ಮ ಹಡಗುಗಳನ್ನು ರಕ್ಷಿಸಿಕೊಳ್ಳಲು ನಿಮ್ಮದೇ ಯುದ್ಧ ನೌಕೆಗಳನ್ನು ಕಳುಹಿಸಿ ಅಂತ ಟ್ರಂಪ್ ಹೇಳುತ್ತಿದ್ದಾರೆ. ಯಾಕೆ ಅಂದರೆ, ಈ ಜಲಸಂಧಿ ಮುಚ್ಚಿ ಹೋದರೆ ಜಗತ್ತಿನಾದ್ಯಂತ ಪೆಟ್ರೋಲ್ ಬೆಲೆ 10% ರಿಂದ 50% ವರೆಗೂ ಏರಿಕೆಯಾಗಬಹುದು. ಅಮೆರಿಕ ಈಗ ಇರಾನ್ ಹಡಗುಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ. ಇರಾಕ್ನ ಬಾಗ್ದಾದ್ನಲ್ಲಿರುವ ಅಮೆರಿಕ ರಾಯಭಾರಿ ಕಚೇರಿಯ ಮೇಲೆ ನಡೆದ ದಾಳಿಯಲ್ಲಿ ರಿಲೀಫ್ 1X ಎಂಬ ಅತ್ಯಾಧುನಿಕ ರಡಾರ್ ನಾಶವಾಗಿದೆ ಎಂದು ಹೇಳಲಾಗುತ್ತದೆ. ಈ ರಡಾರ್ ವಿಶೇಷತೆ ಏನೆಂದರೆ, ಇದು 360 ಡಿಗ್ರಿ ಕಣ್ಗಾವಲು ಇಡುತ್ತಿತ್ತು ಮತ್ತು ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ಸಣ್ಣ ಡ್ರೋನ್ ಕೂಡ ಪತ್ತೆ ಮಾಡುತ್ತಿತ್ತು. ಇದು ನಾಶವಾಗಿರುವುದು ಅಮೆರಿಕದ ಬಿದ್ದ ದೊಡ್ಡ ಹೊಡೆತ. ಒಮಾನ್ ದೇಶವು ಈ ರಕ್ತಪಾತವನ್ನು ತಡೆಯಲು ಮಧ್ಯಸ್ಥಿಕೆ ವಹಿಸಲು ಬಂದಿದೆ. ಆದರೆ ವರದಿಗಳ ಪ್ರಕಾರ ಡೊನಾಲ್ಡ್ ಟ್ರಂಪ್ ಮತ್ತು ವೈಟ್ ಹೌಸ್ ಇದನ್ನು ವಿರಾಮ ಕೊಟ್ಟಿಲ್ಲ. ಅವರಿಗೆ ಈಗ ಇರಾನ್ನ ಮಿಲಿಟರಿ ಶಕ್ತಿಯನ್ನು ಸಂಪೂರ್ಣವಾಗಿ ಮಟ್ಟ ಹಾಕುವುದೇ ಗುರಿಯಾಗಿದೆ. ಹಾಗಾದರೆ ಕೊನೆಯದಾಗಿ ಕೇಳಬೇಕಾದ ಪ್ರಶ್ನೆ, ನೇತಾನ್ಯಾಹು ಅವರು ಎಲ್ಲಿದ್ದಾರೆ? ವೈರಲ್ ಆಗುತ್ತಿರುವ ಆ 6 ಬೆರಳಿನ ವಿಡಿಯೋಗಳು ಸತ್ಯವೇ, ಅಥವಾ ಇಸ್ರೇಲ್ ದೊಡ್ಡ ಪ್ರತಿರೋಧಕ್ಕೆ ತಯಾರಿ ನಡೆಸುತ್ತಿದೆಯೇ? ಮುಂದಿನ ದಿನಗಳಲ್ಲಿ ಇದರ ಅಸಲಿ ಮುಖವಾಡ ಕಳಚಲಿದೆ. ನಿಮಗೆ ಈ ಬಗ್ಗೆ ಏನು ಅನಿಸುತ್ತಿದೆ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಜೈ ಹಿಂದ್.